ಹಿಂಗೆ ಹೇಳುವಂತಹ ಪರಿಸ್ಥಿತಿ ಸಮಾಜಕ್ಕೆ ಬಂದಿದೆಯಲ್ಲ ಅನ್ನುವಂಥದ್ದೇ ನೋವಿನ ಸಂಗತಿ. ಯಾಕೆ ಅಂತಂದರೆ ಹೆತ್ತವರನ್ನು ನಿರ್ಲಕ್ಷಿಸಿದರೆ ಆಸ್ತಿ ಸಿಗಲ್ಲ. ಸಂಕಟ ಆಗಲ್ವೇನು ಇದನ್ನು ಹೇಳೋಕ್ಕೆ? ಯಾರ್ರೀ ಆ ಎಲ್ಲ ಮಕ್ಕಳು? ನಾಳೆ ಅವರು ಕೂಡ ತಂದೆ ತಾಯಿ ಆಗ್ತಾರೆ ಅನ್ನೋಂಥ ಪರಿಜ್ಞಾನವೂ ಕೂಡ ಇಲ್ವಾ? ನಾಳೆ ಅವರ ಮಕ್ಕಳು ಅವ್ರ ಜೊತೆಗೆ ಹಿಂಗೆ ನಡ್ಕೊಳ್ತಾರೆ ಅನ್ನುವಂಥ ಅರಿವು ಇಲ್ವಾ? ಹಂಗೆ ನಡ್ಕೊಂಡ್ರೆ ಅವರ ಪರಿಸ್ಥಿತಿ ಏನು ಅನ್ನುವಂಥ ಯೋಚನೆನೂ ಇಲ್ವಾ ಅವರಿಗೆಲ್ಲ? ಇದನ್ನು ಹೇಳಿಸಿಕೊಳ್ಬೇಕಾ, ಮನವಿ ಮಾಡ್ಕೊಳ್ಬೇಕಾ? ಅಸಹ್ಯ ಅನಿಸುತ್ತೆ ಸಮಾಜದಲ್ಲಿ ಇಂಥ ನಾಲಾಯಕ ಮಕ್ಕಳಿಂದಾಗಿ. ಕೆಲವರಿಗೆ ತಂದೆ ತಾಯಿಗಳಿಲ್ಲ, ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಅಂದರೆ ಕೆಲವ್ರಿಗೆ ಇದ್ರೆ ಈ ಥರ ಮಾಡ್ತಾರೆ. ತಂದೆ ತಾಯಿಯನ್ನು ಕಡೆಗಣಿಸಿದ್ರೆ ಹುಷಾರ್ ಅಂತ ಇದನ್ನು ಹೇಳಿಸ್ಕೊಳ್ಬೇಕೇನ್ರಿ? ನಿಮ್ಮ ಜನ್ಮಕ್ಕೊಂದು ಧಿಕ್ಕಾರ ಅಂತ ಹೇಳ್ಬೇಕಷ್ಟೇ. ಹೆತ್ತವರನ್ನ ಕಡೆಗಣಿಸಿದ್ರೆ ಆಸ್ತಿ ಒಯ್ಯಲು ರದ್ದು ಮಾಡಕ್ಕೆ ನಿಂತಿದ್ದಾರೆ ಈಗ. ಯಾಕೆ ಅಂತಂದ್ರೆ ಹಲವು ಘಟನೆಗಳು, ಹಲವು ಕೇಸ್ಗಳು ಇಂಥದ್ದೆಲ್ಲ ಬಂದಿದೆ. ಅನೇಕ ಕೇಸ್ಗಳಿದೆ ಇಂಥದ್ದು. ಆಸ್ತಿಯನ್ನ ಬರೆದುಕೊಟ್ಟ ನಂತರ ಹೆತ್ತವರನ್ನ ಅನಾಥರನ್ನಾಗಿ ಮಾಡ್ಬಿಡೋದು. ಅವ್ರ ಕೆಲಸ ಮುಗೀತಲ್ಲ. ದುಡ್ಡು ಒಂದಿದ್ರೆ ಸಾಕು, ಆಸ್ತಿ ಒಂದಿದ್ರೆ ಸಾಕು, ಇದೊಂದೇ ಸಾಕು. ಬೆಳೆಸಿದಂಥವರು ಅವರು ತಮ್ಮ ಜೀವನದಲ್ಲಿರುವಂಥ ಆಸೆ ಆಕಾಂಕ್ಷೆಗಳೆಲ್ಲ ಬದಿಗೊತ್ತಿ ನಿಮ್ಮನ್ನು ಬೆಳೆಸಿ ಸಾಕಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ ನಂತರ ಅವ್ರಿಗೆ ಕೊಡುವಂತಹ ಬಹುಮಾನ ಅಂತಂದ್ರೆ ಇದೆ. ಚಿಕಿತ್ಸೆಗೆ ಅಂತ ದಾಖಲಿಸೋದಂತೆ, ಬಳಿಕ ಮಕ್ಕಳು ಅಲ್ಲಿಂದ ಪರಾರಿ ಆಗ್ಬಿಡೋದಂತೆ. ನೀವು ಮಕ್ಕಳು ಅನ್ಸ್ಕೊಳ್ಳೋಕ್ಕೆ ಯೋಗ್ಯತೆ ಇದೆಯಾ ನಿಮಗೆ? ಬೆಳಗಾವಿಯಲ್ಲಿ 150, ರಾಜ್ಯದ ವಿವಿಧೆಡೆ 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಹೆತ್ತವರನ್ನೇ ನೋಡ್ಕೊಳ್ಳಿಲ್ಲ ಅಂದರೆ ಇನ್ಯಾರನ್ರಿ ನೋಡ್ಕೊಳ್ತೀರಾ ನೀವು? ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007 ಕಟ್ಟುನಿಟ್ಟಾಗಿ ಜಾರಿ ತರ್ತಾ ಇದ್ರು. ಇದನ್ನು ಜಾರಿಗೆ ತರಬೇಕಾದಂತಹ ಪರಿಸ್ಥಿತಿಗೆ ಸಮಾಜ ಬಂದಿದೆಯಲ್ಲ, ಅದನ್ನೇ ತಲೆ ತಗ್ಗಿಸ್ಬೇಕಾಗಿರೋದು. ಉಯಿಲು ಬರೆದಿದ್ರು ಕೂಡ ಇನ್ನು ಮುಂದೆ ರದ್ದು ಮಾಡ್ತಾರಂತೆ. ಮಾಡಬೇಕು ಅಂಥವ್ರಿಗೆಲ್ಲ. ಯಾವ ಆಸ್ತಿನೂ ಕೂಡ ಅವರಿಗೆ ಲಭ್ಯವಾಗದೇ ಇರುತ್ತಿಲ್ಲ ನೋಡ್ಕೊಳ್ಳಿ. ಯಾರಾದರೂ ಅನಾಥ ಮಕ್ಕಳಿಗೆ ಅದು ಹೋಗಿ ಮುಟ್ಟೋ ರೀತಿಯಲ್ಲಿ ಮಾಡ್ಕೊಳ್ಳಿ. ತಂದೆ ತಾಯಿಯನ್ನು ಬಿಟ್ಟು ಹೋಗಬೇಡಿ ಅಂತ ಮನವಿ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ತಂದೆ ತಾಯಿಗಳು ಇದೆಲ್ಲ ಪೋಷಕರೇ ಕಾರಣ ಅಂತ ಹೇಳಬೇಕು. ಯಾಕಂದರೆ ಅವ್ರನ್ನ ಬೆಳೆಸುವಂಥ ರೀತಿಗಳು ಇತ್ತೀಚೆಗೆ ಬದಲಾವಣೆ ಆಗಿಬಿಟ್ಟಿದೆ. ಆ ಬಾಂಡಿಂಗು, ಆ ಬಾಂಧವ್ಯ, ಪ್ರೀತಿ, ಜೊತೆಗಿರುವಂಥ ರೀತಿ ಯಾವುದೂ ಇಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟೇ ಇರೋಣ ಅನ್ನುವಂಥ ಸಪ್ರೇಟ್ ಮಾಡ್ಕೊಳ್ಳೋ ಮನೋಭಾವನೆ ಇದೆಯಲ್ಲ, ಅದಕ್ಕೆ ಅನುಭವಿಸಲೇಬೇಕಾಗಿರುವಂಥದ್ದು ತಂದೆ ತಾಯಿಗಳು. ನೋಡಿ ಈ ವರದಿಯನ್ನು. ಹೆತ್ತವರು ಬೇಡ, ಆಸ್ತಿ ಬೇಕು, ಹುಷಾರ್. ಹೆತ್ತವರನ್ನ ನಿರ್ಲಕ್ಷಿಸಿದರೆ ಆಸ್ತಿಯೇ ಸಿಗಲ್ಲ. ಪೋಷಕರನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರೆ ಉಯಿಲು ರದ್ದು. ಜೀವನದ ಸಂಧ್ಯಾಕಾಲದಲ್ಲಿರುವ ಪೋಷಕರನ್ನ ಸಲಹುವುದು ಮಕ್ಕಳ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕೃತಿ ಮಾಯವಾಗ್ತಾ ಇದೆ. ಆಸ್ತಿಯನ್ನ ತಮ್ಮ ಹೆಸರಿಗೆ ಬರೆಸಿಕೊಳ್ಳುವ ಮಕ್ಕಳು ಚಿಕಿತ್ಸೆ ನೆಪದಲ್ಲಿ ವೃದ್ಧ ಪೋಷಕರನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ. ವಿವಿಧ ಜಿಲ್ಲಾಸ್ಪತ್ರೆಗಳಲ್ಲಿ ಇಂತಹ 250ಕ್ಕೂ ಹೆಚ್ಚು ವೃದ್ಧರಿದ್ದಾರೆ. ಬೆಳಗಾವಿ ಆಸ್ಪತ್ರೆ ಒಂದರಲ್ಲೇ 160 ಪ್ರಕರಣಗಳು ವರದಿಯಾಗಿವೆ. ಈ ಪೈಕಿ 70 ವೃದ್ಧರಿಗೆ ಜಿಲ್ಲಾಡಳಿತವೇ ವಿವಿಧ ವೃದ್ಧಾಶ್ರಮಗಳಲ್ಲಿ ಆಶ್ರಯ ಕಲ್ಪಿಸಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವೃದ್ಧ ತಂದೆ ತಾಯಿಯನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರೆ ಅವರ ಆಸ್ತಿ ಉಯಿಲು ರದ್ದು ಮಾಡಲು ತೀರ್ಮಾನಿಸಿದೆ. ತಂದೆ ತಾಯಿ ಕಡೆಗಣಿಸಿದರೆ ಹುಷಾರ್. ವೃದ್ಧಾಪ್ಯ ತಂದೆ ತಾಯಿ ಕಡೆಗಣಿಸುತ್ತಿರುವ ಮಕ್ಕಳು, ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿರುವ ಮಕ್ಕಳು. ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ 150 ಕೇಸ್, ರಾಜ್ಯದ ವಿವಿಧೆಡೆಯೂ 100ಕ್ಕೂ ಹೆಚ್ಚು ಕೇಸ್. ತಂದೆ ತಾಯಿ ಕಡೆಗಣಿಸಿದರೆ ಹುಷಾರ್. ಆಸ್ತಿ ಬರೆದುಕೊಟ್ಟ ನಂತರ ಅನಾಥವಾಗ್ತಾ ಇರೋ ಹೆತ್ತವರು. ಆರ್ಥಿಕ ಸಂಕಷ್ಟವೋ ಒತ್ತಡದಿಂದಲೋ ಹೆತ್ತವರು ಅನಾಥ. ಸರ್ಕಾರಿ ಸೌಲಭ್ಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ. ಚಿಕಿತ್ಸೆಗೆ ದಾಖಲಿಸಿದ ಬಳಿಕ ಮಕ್ಕಳು ಪರಾರಿ. ದಿನೇ ದಿನೇ ಹೆಚ್ಚುತ್ತಿರೋ ಪೋಷಕರ ನಿರ್ಲಕ್ಷ್ಯ ಕೇಸ್. ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳ ವಿರುದ್ಧ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007 ಪ್ರಕಾರ ಕ್ರಮಕ್ಕೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಸೂಚಿಸಿದ್ದಾರೆ. ವೃದ್ಧರ ಆಸ್ತಿ ಬರೆಸಿಕೊಂಡವರ ಉಯಿಲು, ಆಸ್ತಿ ನೋಂದಣಿಯನ್ನು ರದ್ದು ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಸೂಚಿಸಿದ್ದಾರೆ. ಮಾನವೀಯವಾಗಿ ತಂದೆ ತಾಯಿಯನ್ನ ಬಿಟ್ಟು ಹೋಗಬೇಡಿ ಅಂತ ಪಬ್ಲಿಕ್ ಟಿವಿ ಮೂಲಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರೊಟೆಕ್ಷನ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಇದೆ. ಅಲ್ಲಿ ಅವರಿಗೆ ನಾವು ಒಂದು ವೇಳೆ ಯಾರಾದರೂ ಮಕ್ಕಳು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವರು ಆಸ್ತಿ ವರ್ಗಾವಣೆ ವಾಪಸ್ ಪಡಿಬೇಕಂತ ಅವಕಾಶ ಇದೆ. ಅದರಡಿ ಅಸಿಸ್ಟೆಂಟ್ ಕಮಿಷನರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಪಬ್ಲಿಕ್ ಟಿವಿ ಮುಖಾಂತರ ಈ ರಾಜ್ಯದ ಜನರಿಗೆ ನನ್ನ ಮನವಿ ಇದೆ, ದಯವಿಟ್ಟು ಯಾರೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ತಂದೆ ತಾಯಿಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವರನ್ನು ನೀವು ಪಾಪ ಕಷ್ಟ ಕಾಲದಲ್ಲಿ ಅವರು ವಯಸ್ಸಾದಾಗ ನೀವು ಬಿಟ್ಟು ಹೋದರೆ ಖಂಡಿತವಾಗಿ ಇದು ಮಾನವೀಯತೆ ಆಗಲ್ಲ. ಅದಕ್ಕೆ ಆದರೆ ಕೆಲವೊಂದು ಸಾರಿ
ಇದು ಜನ ಸುಮ್ಮನೆ ಸರಿಯಾಗಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ಕಾನೂನು ರೀತಿಯ ಇದಕ್ಕೆ ಪ್ರೊವಿಷನ್ನು ಇದೆ. ಅದರ ಒಂದು ಪ್ರೊವಿಷನ್ಸು ಉಪಯೋಗ ಮಾಡಿಕೊಂಡು ನಾವು ಕೂಡ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಡೈರೆಕ್ಟರ್ಸ್ಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಸದ್ಯ ಬೆಳಗಾವಿಯ ಆಸ್ಪತ್ರೆಯಲ್ಲಿದ್ದ 150 ಜನರಲ್ಲಿ 70 ಹಿರಿಯ ನಾಗರಿಕರಿಗೆ ವೃದ್ಧಾಶ್ರಮಗಳಲ್ಲಿ ಆಶ್ರಯ ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಇನ್ನೂ ಅನೇಕರು ಆಸ್ಪತ್ರೆಗಳಲ್ಲಿಯೇ ಇದ್ದಾರೆ. ದುರಂತ ಅಂದರೆ ಕಷ್ಟ ಕಾಲದಲ್ಲಿ ಮಕ್ಕಳು ಇರ್ತಾರೆ ಅಂತ ತಂದೆ ತಾಯಿಗಳು ನಂಬಿರ್ತಾರೆ. ಆದರೆ ಆ ಮಕ್ಕಳೇ ಈಗ ಪೋಷಕರ ಪಾಲಿಗೆ ವಿಲನ್ ಆಗಿರೋದು ತಲೆ ತಗ್ಗಿಸುವಂತಹ ಸಂಗತಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.